ಕಾರ್ಯಕರ್ತರು ನಮ್ಮೂರು ಹುಡುಗ ಹೀಗೆ ಮುಖ್ಯಮಂತ್ರಿ ಆಗಿದ್ರು, ರಾಜ್ಯ ಆಳಿದ್ದಾರೆ, ಈ ಕೆಳಗಿಳಿತಿದ್ದಾರಲ್ಲ ಅನ್ನುವಂಥದ್ದು ಬೇಸರ. ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ರಾಮೆಲ್ಲ ಮಾತನಾಡಿದ್ದಾರೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ವರದಿ ನೋಡ್ಕೊಂಬೋಣ. ನಾಡು ಕಂಡ ಅಪರೂಪದ ರಾಜಕಾರಣದಲ್ಲಿ ದಾಖಲೆಗಳನ್ನು ಬರೆದಂತಹ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಅವರ ಹುಟ್ಟೂರಾದಂತಹ ಸಿದ್ದರಾಮಯ್ಯ ಜನರು ನಮ್ಮ ಜೊತೆಗಿದ್ದಾರೆ. ಸರ್, ದಾಖಲೆಗಳನ್ನು ಬರೆದಂಥವ್ರು, ಅಪರೂಪದ ರಾಜಕಾರಣಿ, ನಮ್ಮೂರಿನ ಮಗ ಅಂತ ತಾವು ಹೆಮ್ಮೆಯಿಂದ ಇದ್ದಂಥದ್ದು, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸರ್, ರಾಜೀನಾಮೆ ಪಡೆಯೋದು ಹೈಕಮಾಂಡ್ಗೆ ಬಿಟ್ಟು ವಿಚಾರ ಅಂತ ಅನಿಸುತ್ತೆ. ಈಗ ಸಿದ್ದರಾಮಯ್ಯನವರು ದಕ್ಷ ನಾಯಕರು, ದಕ್ಷ ಆಡಳಿತಗಾರರು, ಸಾಮಾಜಿಕ ಹೋರಾಟಗಾರರು, ಸಾಮಾಜಿಕ ಚಿಂತನೆಯನ್ನು ಇಟ್ಟುಕೊಂಡು ಕೆಳಮಟ್ಟದ ತುತ್ತತುದಿಯ ವ್ಯಕ್ತಿಗೂ ಸಾಮಾಜಿಕ ನ್ಯಾಯವನ್ನು ನೀಡಿದಂತಹ ಮಹಾನ್ ನಾಯಕರು ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರಂಥ ನಾಯಕರು ಕಾಂಗ್ರೆಸ್ನಲ್ಲಿ ಮತ್ತೊಬ್ಬ ನಾಯಕರಿರಲಾರರು. ಅಂದು ದೇವರಾಜಸ್ಸು, ಇಂದು ಸಿದ್ದರಾಮಯ್ಯನವರು ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರಂಥ ನಾಯಕರನ್ನು ಕಾಂಗ್ರೆಸ್ ಸರ್ಕಾರ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜೀರೋ ಆಗುತ್ತೆ. ಸಿದ್ದರಾಮಯ್ಯನವರಂಥ ನಾಯಕರನ್ನು ಕಡೆಗಣಿಸ್ತು ಅಂದರೆ ಹೈಕಮಾಂಡ್, ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ನಷ್ಟವಾಗುತ್ತೆ. ಅನ್ನಭಾಗ್ಯವನ್ನು ಕೊಟ್ಟಂಥವ್ರು ಇವತ್ತು ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಸರ್, ಸಿ ಎಮ್ಮಿಂದ ಕೆಳಗಿಳಿತಾ ಇದ್ದಾರೆ, ಸಾಹೇಬರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಭಾಳ ಸಂಕಟ ಆಗಿದೆ. ಸಂಕಟ ಆದ್ರೂ ಕೂಡ ಸಂತೋಷ ಆಗಿದೆ. ಯಾಕೆಂದರೆ 8 ವರ್ಷದಿಂದ ಭಾಳ ಆಡಳಿತ ತಂದುಕೊಟ್ರು. ನಮಗೆ ಅನ್ನದಾನ ಅಂತೂ ಮೇನು ಸರ್. ನಮಗೆ ದುಃಖ ತಡ್ಕೊಳಕ್ಕಾಯ್ತಾಯಿಲ್ಲ. ನನಗಂತೂ ಭಾಳ ಸಂತೋಷದ ದುಃಖ ಇದು. 8 ವರ್ಷದಿಂದ ನಮ್ಮನ್ನು ಎಲ್ಲೇ ಸಿಕ್ಕಲಿ ನಮ್ಮ ಗ್ರಾಮದವರು ಅಂತ ಕೂಗಿ ಕರೆದು ಮಾತಾಡಿಸ್ತಿದ್ರು. ಮುಖ್ಯಮಂತ್ರಿ ಆಗಿದ್ರು ಕೂಡ ಅವರು ಅಷ್ಟೇ ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಿದ್ರು. ಅದನ್ನು ನಾನು ಹೇಳ್ಕೊತೀನಿ ಸರ್. ನಮಗೆ ನೋಡಿ, ಇದು ಒಣನೆಲ ಕಾವಲಿ ಬರೋಕ್ಕೂ ಮುಂಚೆ ನಮಗೆ ಅನ್ನನೇ ಇರಲಿಲ್ಲ ಸರ್. ನಮ್ಮ ಸಾಹೇಬರು ಬಂದಾಗಲೇ ನಮ್ಗೆ ಅನ್ನ ಕೊಟ್ಟಿದ್ದು ಸರ್. ಉಗಾದಿ ಮತ್ತು ಸಂಕ್ರಾಂತಿಗೆ ನಾವು ಊಟ ಮಾಡ್ತಿದ್ದೋ. ನಮ್ಗೆ ಅನ್ನದಾನ ಕೊಟ್ಟವರು ಸಿದ್ದರಾಮಯ್ಯನವರು. ಸೀರಾದಾರ ಕೊಟ್ಟರು, ಅನ್ನದಾನ ಕೊಟ್ಟರು. 2,000 ಬಡವ್ರಿಗೆ ಭಾಳ ಅನುಕೂಲ ಆಯಿತು ಸರ್. 2,000 ನಮ್ಮ ಹೆಂಡ್ತೀರು ಎಲ್ಲೂ ಹೋಗಿರಲಿಲ್ಲ ಸರ್. ಬಸ್ ಚಾರ್ಜು ಜಾಸ್ತಿ, ದುಡಿಮೆ ಕಮ್ಮಿ ನಮ್ಮ ಹಳ್ಳಿಲಿ ರೈತರುಗಳು ಅಂದ್ಬಿಟ್ಟು ಎಲ್ಲ ಊರು ನೋಡಿದ್ರು ಸರ್. 2,000 ದುಡ್ಡು ಕೊಟ್ಟರು. 2,000ದಿಂದ ನಮಗೆ ಭಾಳ ಅನುಕೂಲ ಆಗಿದೆ ಸರ್. ಅದೇ 2,000 ದುಡ್ಡನ್ನು ನಾನು ತೆಗ್ದು ಇವಾಗ 2 ಟಗರು ಸಾಕ್ತಾಯಿದ್ದೀನಿ ಸರ್. ನೆಕ್ಸ್ಟು ನಮ್ಮ ಸಾಹೇಬರು ಎಲ್ಲೇ ಬೇಟೆ ಮಾಡಿದ್ರು ನಾನು ಟಗರು ಕೊಡ್ತೀನಿ ಸರ್ ಅವ್ರಿಗೆ. ಯಾಕಂದರೆ ಅವರು ಟಗರು ಅಂತ ಹೆಸರು ಬಂದುಬಿಟ್ಟಿದೆ. ಡಬಲ್ ಗುಂಡ್ಗೆ ಟಗರು ಅಂತ ಹೆಸರು ಬಂದಿರೋ ಸರ್ ಕರ್ನಾಟಕದಲ್ಲಿ. ಟಗರು ಒಂದು ಸತಿ ಗುಮ್ತು ಅಂದರೆ ಕಾಂಗ್ರೆಸ್ ಬಿದ್ದೋಯ್ತದ ಸರ್. ಏನಾದರೂ ಹೈಕಮಾಂಡು ಡಿ.ಕೆ. ಶಿವಕುಮಾರು ನಮ್ಮ ಸಾಹೇಬ್ರನ್ನ ಅಳ್ಳಾಡ್ಸೋಕೆ ನೋಡ್ತು ಅಂದರೆ ಅವ್ರು ಉಳಿಯಲ್ಲ ಸರ್, ಕಾಂಗ್ರೆಸ್ ಉಳಿಯಲ್ಲ. ನಮ್ಮ ಸಾಹೇಬ್ರನ್ನ ಯಾವಾಗಲೂ ಟಗರು ಯಾವ ಥರ ಇರುತ್ತೆ ಆ ಥರ ಇರ್ಸ್ಕೊಂಡ್ರೆ ಮಾತ್ರ ಸರ್. ನಮ್ಮ ಟಗರು ಸಪೋರ್ಟ್ ಬೇಕೇ ಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ. ಅವ್ರೇನಾದ್ರು ಕಡೆಗಣ್ಣ ಕಾಣ್ತು ಅಂದರೆ ನಾವೆಲ್ಲ ಚೇಂಜ್ ಆಯ್ತೀವಿ ಸರ್. ಅದಂತೂ ಸತ್ಯ. ಅಸಮಾಧಾನ ಆಗ್ಬೋದು, ಆದರೆ ಹೈಕಮಾಂಡ್ ತೀರ್ಮಾನ ಎಲ್ಲರೂ ಒಪ್ಕೊಳ್ಳೇಬೇಕು. ಮತ್ತು ನಮ್ಮ ಸಿದ್ದರಾಮಯ್ಯನವರು ಮಾತಿಗೆ ತಪ್ಪ ಅಂತ ವ್ಯಕ್ತಿ ಏನಲ್ಲ. ಅವ್ರು ಏನು ಹೈಕಮಾಂಡಲ್ಲಿ ತೀರ್ಮಾನ ಮಾಡಿರೋ ಆ ಪ್ರಕಾರವಾಗಿ ಇವತ್ತು ರಾಜೀನಾಮೆ ಕೊಡ್ತಾವ್ರೆ. ಅದರಿಂದ ದುಃಖ ಆದ್ರೂ ಕಾಂಗ್ರೆಸ್ಸು ನೆಕ್ಸ್ಟು ಬರುವಂಥ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವ್ರನ್ನ ಸರಿಯಾದ ರೀತಿಲಿ ಬಳಸ್ಕೋಬೇಕು. ಹೈಕಮಾಂಡ್ನವರು ಬಳಸ್ಕೋಬೇಕು, ನಮ್ಮ ರಾಜ್ಯ ಕಾಂಗ್ರೆಸ್ನವರು ಕೂಡ ಬಳಸ್ಕೋಬೇಕು. ಅವ್ರನ್ನ ಸರಿಯಾದ ರೀತಿಲಿ ಬಳಸ್ಕೊಂಡ್ರೆ ಕಾಂಗ್ರೆಸ್ಸು ಮುಂದಕ್ಕೂ ಬರೋಕ್ಕೆ ಅನುಕೂಲ ಆಗುತ್ತೆ. ಅವ್ರನ್ನ ಸರಿಯಾಗಿ ಬಳಸ್ಕೊಳ್ಳದೇ ಇದ್ದರೆ ಕಾಂಗ್ರೆಸ್ಸೇ ಅವನತಿ ಆಗೋ ಸ್ಥಿತಿಗೆ ಬಂದ್ಬಿಡ್ತದೆ. ಇವಾಗ 36 ತಿಂಗಳು ಅವರು ಮುಖ್ಯಮಂತ್ರಿ ಆಗಿದ್ದರು. ಇನ್ನೊಂದು 24 ತಿಂಗಳು ನಮ್ಮ ಅನಿಸಿಕೆ, ನಮ್ಮ ಸಿದ್ದರಾಮಯ್ಯವರು ಇನ್ನೊಂದು 24 ತಿಂಗಳು ಮುಖ್ಯಮಂತ್ರಿ ಆಗಿ ಆಮೇಲೆ ಹೇಳಿದರೆ ನಮ್ಮ ಆಸೆ ಏನೋ ಒಂದು ಆಸೆ ಆಕಾಂಕ್ಷೆಗಳಿಗೆ ಒಂದು ಪ್ರತಿಫಲ ಸಿಕ್ಕಿರೋದು ಅಂತ ನಮ್ಮ ಅನಿಸಿಕೆ ಸರ್. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ಅಲ್ಲಿ ಅವ್ರ ಗ್ರಾಮಸ್ಥರು ಹೇಳ್ತಾ ಇದ್ದಂಥ ಅಭಿಪ್ರಾಯದ ಪ್ರಕಾರವಾಗಿ ಹೇಳೋದಾದ್ರೆ ರಾಜಕೀಯ ವಿಶ್ಲೇಷಕರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ಹೇಗೆ ನಡೆಸ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಮುಂದಿನ ಕಾಂಗ್ರೆಸ್ ಪಕ್ಷದ ಚುನಾವಣೆ ಎದುರಿಸೋದು, ಅದರಲ್ಲಿ ಬರುವಂಥ ಫಲಿತಾಂಶ ನೇರವಾಗಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿ